ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ದಾಲ್. ಇದು ಆಫ್ಟರ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಮಾಡತ್ತೀನಿ. 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ತೊಗೋಬೋದು, ಈ ಥರ ಮಿಕ್ಸು ತೊಗೋಬೋದು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು 3 ವಿಸಲ್ ಹಾಕಕ್ಕೆ ಇಡ್ತೀನಿ. ಆಮೇಲೆ ಪಾಲಕ್ ಹೆಚ್ಕೊತೀನಿ. ಪಾಲಕ್ ತುಂಬಾ ಯೂಸ್ಫುಲ್ಲು, ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಮತ್ತು ಮಿಲ್ಕ್ನ ಬೂಸ್ಟ್ ಮಾಡೋಕ್ಕೆ ಫುಲ್ ಹೆಲ್ಪ್ ಮಾಡುತ್ತಿದ್ದು. ಅದಷ್ಟೇ ಅಲ್ಲ, ರಿಕವರಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಬೋನ್ಸ್ನು ಸ್ಟ್ರಾಂಗ್ ಮಾಡುತ್ತೆ. ಇದರಿಂದ ಉಪಯೋಗ ತುಂಬ ಐತಿ. ಅದಕ್ಕೆ ಪಾಲಕ್ ಹಾಕಿ ಇವತ್ತು ದಾಲ್ ಮಾಡತ್ತೀನಿ. ಇದನ್ನ ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಬರುತ್ತೆ. ಎರಡು ಮಿಕ್ಸ್ ಮಾಡತ್ತೀನಿ ನಾನು. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದನ್ನು ತುಪ್ಪದಾಗ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿನಿ, ಎರಡು ಮಿಕ್ಸ್ ಅದಾವ. ಆಮೇಲೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ, ಒಂದು ಸ್ವಲ್ಪ ಕರಿಬೇವು, ಅವನ್ನ ಎರಡನ್ನೂ ಹಾಕ್ಕೊಂಡೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪಾಲಕ್ ಹಾಕ್ಕೊಳತ್ತೀನಿ. ಅದನ್ನು 2 ರಿಂದ 3 ಸತ ಚಲೋತ್ತಂಗೆ ವಾಶ್ ಮಾಡಬೇಕು. ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. ಮುಚ್ಚಿ ಇಟ್ಟು ಬೇಯಿಸಿದ್ರೆ ಇನ್ನೂ ಬೇಗ ಸಾಫ್ಟ್ ಆಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆಗಕತ್ತಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತೇಳಿ. ನಿಮ್ಗೆ ಯಾವುದಾದ್ರೂ ನೆಕ್ಸ್ಟ್ ರೆಸಿಪಿ ಬೇಕಿದ್ರೆ ಹೇಳ್ರಿ, ನಾನು ಮಾಡ್ತೀನಿ. ಆಮೇಲೆ ಇದನ್ನು ಫುಲ್ಲು ಇವಾಗ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿರಿ, ಈ ಥರ ಫುಲ್ಲು ಸಾಫ್ಟಾಗಿ ತುಪ್ಪ ಸಪ್ರೇಟ್ ಆಗಬೇಕು. ಆ ಥರ ಬೇಯಿಸ್ಕೊಂಡು ನಾವು ಕುದಿಸಿಟ್ಕೊಂಡಿದ್ವಲ್ಲ ದಾಲ್ನ, ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಹಾಕಲ್ಲ ಆ್ಯಕ್ಚುಲಿ. ಹಂಗೆ ಬೇಕಂದ್ರೆ ಒಂದು ಸ್ವಲ್ಪ ಖಾರ ಹಾಕೋಬೋದು ಅಷ್ಟೇ, ಬೇರೆ ಏನೂ ಮಸಾಲೆ ಹಾಕೋಂಗಿಲ್ಲ ಇದಕ್ಕೆ. ಇದ್ರ ಜೊತೆ ಚಪಾತಿ ಮಾಡ್ಕೋಬೋದು, ರೊಟ್ಟಿ ಮಾಡ್ಕೋಬೋದು. ಬಟ್ ಅಷ್ಟು ಬೇಗ ರೊಟ್ಟಿ ಕೊಡೋಂಗಿಲ್ಲ. ಹಂಗೆ ನಾರ್ಮಲಿ ತಿನ್ಬೇಕಂತಂದ್ರೆ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು. ಮಸಾಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ಇಷ್ಟ ಆದ್ರೂ ಸಿಂಪಲ್ಲಾಗಿ ಫುಲ್ ಟೇಸ್ಟಿಯಾಗಿತ್ತು. ನೋಡಿ, ಒಂದು ಚಿಟಿಕೆ ಅಷ್ಟಿಷ್ಟೇ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ಖಾರ. ನಾನು ಜಾಸ್ತಿ ಹಾಕಿಲ್ಲ, ಜಾಸ್ತಿ ಹಾಕೋಬಾರ್ದು ಅದನ್ನು. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೀರು ನೀವು ನೋಡಿ ಹಾಕೋರಿ. ನಾನು ನೀರು ಅದರೊಳಗೆ ಜಾಸ್ತಿ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ. ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥ ಲಂಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.